ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಶಾಕ್ ಮೇಲೆ ಶಾಕ್. ಎಸ್ಟಿ ಸೋಮಶೇಖರ್ ಬಳಿಕ ಶಿವರಾಮ್ ಹೆಬ್ಬಾರ್ ಶಾಕ್ ನೀಡುವಂತ ಸಾಧ್ಯತೆ ಇದೆ. ಬಿಜೆಪಿಯ ಮತ್ತೊಬ್ಬ ಶಾಸಕನಿಂದ ಅಡ್ಡ ಮತದಾನ ಫಿಕ್ಸ್ ಆಗುವಂತ ಸಾಧ್ಯತೆ ಎಲ್ಲ ಕಾಣ್ತಾ ಇದೆ. ಯಾಕಂದ್ರೆ ಎಸ್ಟಿ ಸೋಮಶೇಖರ್ ಆಯ್ತು, ಇವರಿಬ್ರು ಕೂಡ ರೆಬೆಲ್ ಆಗಿದ್ರು. ಇದೀಗ ಶಿವರಾಮ್ ಹೆಬ್ಬಾರ್ ಕೂಡ ಶಾಕ್ ನೀಡುವಂತ ಸಾಧ್ಯತೆ ಇದೆ. ಬಿಜೆಪಿ ನಾಯಕರ ಕೈಗೆ ಬಿಜೆಪಿ ರೆಬೆಲ್ ಶಾಸಕ ಹೆಬ್ಬಾರ್ ಅವರು ಸಿಗ್ತಾ ಇಲ್ಲ. ಮತದಾನಕ್ಕೆ ಇನ್ನೂ ಆಗಮಿಸಿಲ್ಲ ಶಾಸಕ ಶಿವರಾಮ್ ಹೆಬ್ಬಾರ್. ಒಂದು ಕಡೆ ಕಂದಕೂರು ಅವರು ಜೆಡಿಎಸ್ ನಲ್ಲಿ ಆಟ ಆಡಿಸುತ್ತಿದ್ದಾರೆ, ಅವರು ಕೂಡ ಇದೇ ರೀತಿಯಾಗಿ. ಇದೀಗ ಶಾಸಕ ಶಿವರಾಮ್ ಹೆಬ್ಬಾರು ಕೂಡ ಅದೇ ರೀತಿಯಾಗಿ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಕರೆ ಮಾಡಿದ್ರು ಕೂಡ ಅವರು ಕರೆಯನ್ನು ಸ್ವೀಕರಿಸಿಲ್ಲ, ಇನ್ನು ಮತದಾನಕ್ಕೂ ಕೂಡ ಆಗಮಿಸಿಲ್ಲ. ಈಗ ಮತ್ತೊಮ್ಮೆ ಆತಂಕ ಹೆಚ್ಚಾಗ್ತಾ ಇದೆ ಬಿಜೆಪಿ ನಾಯಕರಿಗೆ. ಅಥವಾ ಇದೆಲ್ಲ ಆಗುತ್ತೆ ಅನ್ನೋದು ಮುಂಚಿತವಾಗಿ ಅವರಿಗೆ ಒಂದು ಐಡಿಯಾ ಇತ್ತಾ ಅಂತ. ಬಿಜೆಪಿಯ ಮತ್ತೊಬ್ಬ ಶಾಸಕನಿಂದ ಅಡ್ಡ ಮತದಾನ ಫಿಕ್ಸ್ ಅಂತ ಈ ಬೆಳವಣಿಗೆಗಳೆಲ್ಲ ಕೂಡ ತೋರಿಸ್ತಾ ಇದೆ. ಬಿಜೆಪಿ ನಾಯಕರ ಕೈಗೆ ಬಿಜೆಪಿ ರೆಬೆಲ್ ಶಾಸಕ ಹೆಬ್ಬಾರ್ ಅವರು ಸಿಗ್ತಾ ಇಲ್ಲ. ಅವರಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಅವರು ಸಿಗ್ತಿಲ್ಲ. ಈಗ ಹಾಕುವಂತ ಪ್ರಯತ್ನ ಈ ಹಿಂದೆ ಬಹುಶಃ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಹಾಕಿದ್ರೆ ಅಥವಾ ಅವರ ಮನವೊಲಿಸೋದಲ್ಲಿ ಯಶಸ್ವಿ ಆಗಿದ್ರೆ ಬಹುಶಃ ಅವರು ಇವತ್ತು ಕ್ರಾಸ್ ವೋಟಿಂಗ್ ಮಾಡ್ತಿರ್ಲಿಲ್ವೇನೋ. ಎಲ್ಲ ಗೊತ್ತಿದ್ದು ಕೂಡ ಸುಮ್ಮನಿದ್ದು ಈಗ ವೋಟಿಂಗ್ ಮಾಡಿದ ನಂತರ ಎಚ್ಚೆತ್ತುಕೊಂಡ್ರೆ ಏನು ಉಪಯೋಗ ಇಲ್ಲ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಇದು ಹಿಂದೆನೇ ಎಕ್ಸ್ಪೆಕ್ಟೆಡ್, ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಸೋಮಶೇಖರ್ ಅವರು ಕ್ರಾಸ್ ವೋಟಿಂಗ್ ಮಾಡುವಂತ ಚಾನ್ಸಸ್ ಹೆಚ್ಚಿದೆ ಅಂತ. ಆಗ್ಲಾದ್ರೂ ಬಿಜೆಪಿಯಿಂದ ನಾಯಕರು ಎಚ್ಚೆತ್ಕೊಳ್ಬೋದಿತ್ತು ಅಲ್ವಾ? ಈಗ ಎಚ್ಚೆತ್ಕೊಂಡು ಏನು ಉಪಯೋಗ ಇಲ್ಲ ಅಲ್ವಾ? ಖಂಡಿತ ದಿವ್ಯಾ, ಈಗ ಬೇಲಿನ ಇದು ಗಡ್ಡಕ್ಕೆ ಬೆಂಕಿ ಹತ್ತದಾಗ ಬಾವಿ ತೋಡಿದು ಅನ್ನೋಂಥ ವಿಚಾರ ಏನಿದೆ ಅದು ಬಿಜೆಪಿ ನಾಯಕರಿಗೆ ಎಲ್ಲೋ ಒಂದು ಕಡೆಗೆ ಸೂಕ್ತ ಆಗುತ್ತೆ ಅನ್ನೋಂಥ ಚರ್ಚೆಗಳಿಗೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಕಳೆದ ಅನೇಕ ದಿನಗಳಿಂದನೂ ಕೂಡ ಬಿಜೆಪಿಯಲ್ಲಿ ತಮ್ಮ ರೆಬಲ್ನೆಸ್ ಅನ್ನ ತೋರಿಸ್ತಾ ಬಂದಿರುವಂತವರು ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಇನ್ನೇನು ಆಗೇ ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಸಾಕಷ್ಟು ಇದ್ದು, ಅದಾಗೂ ಕೂಡ ಅವರನ್ನ ಒಂದಷ್ಟು ಆಗಾಗ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ದು ಬಿಟ್ರೆ ಆದ್ರೆ ಗಂಭೀರವಾದಂತಹ ಪ್ರಯತ್ನಗಳು ನಡೆದಿಲ್ವಾ ಅನ್ನುವಂಥದ್ದು ಇವತ್ತಿನ ಮತದಾನದ ಮೇಲೆ ಬಹಳ ಸ್ಪಷ್ಟವಾದಂತಹ ಸಂದೇಶ ಬರುತ್ತೆ. ಯಾಕೆ ಅಂತಂದು ಹೇಳಿದ್ರೆ ಬಿಜೆಪಿಯ ಇಬ್ಬರು ಶಾಸಕರು ಇವರು ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು, ಕಳೆದ ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನದ ಸಂದರ್ಭದಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಂದರ್ಭದ ಸಭೆ ಏನಿತ್ತು ಆ ಒಂದು ಸಭೆ ನಡೆಯುವಂತಹ ಸ್ಥಳಕ್ಕೂ ಕೂಡ ಹೋಗಿ ಬಂದಿದ್ರು. ಮತ್ತೆ ನಿನ್ನೆ ನಡೆದಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಏನಿತ್ತು, ಏನು ನಾಗಾವರದ ಬಳಿ ಇರುವಂತಹ ಹಿಲ್ಟನ್ ಹೋಟೆಲ್ ಏನಿತ್ತು ಆ ಒಂದು ಸಭೆಯಲ್ಲೂ ಕೂಡ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಜಮಾವಣೆ ಆಗಿದ್ರು, ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಆ ಒಂದು ಸ್ಥಳಕ್ಕೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಹೋಗಿ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆಯನ್ನ ಆಡಿ ಬಂದಿದ್ರು. ಯಾಕೆಂತಂದು ಹೇಳಿದ್ರೆ ಮೊದಲು ಕಾಂಗ್ರೆಸ್ನ 3 ಜನ ಶಾಸಕರು ತಡರಾತ್ರಿ 12ವರೆಗೆ ಅವರಿಬ್ಬರನ್ನು ಕೂಡ ಹೋಗಿ ಮಾತುಕತೆಯನ್ನ ನಡೆಸಿ ಅವ್ರನ್ನ ಹೋಟೆಲ್ಗೆ ಕರೆತರುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಮೂಲಕ ಹೋಟೆಲ್ಗೆ ಬಂದಿರುವಂತಹ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆಯನ್ನ ಮಾಡಿರುವಂತದ್ದು. ಈಗ ಇತ್ತೀಚೆಗ ಒಂದಷ್ಟು ಸಮಯದ ಹಿಂದಷ್ಟೇ ಎಸ್ ಟಿ ಸೋಮಶೇಖರ್ ಇವರಿಗಾಗ್ಲೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಅಡ್ಡ ಮತದಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಬಹುದು ಅನ್ನೋ ಚರ್ಚೆ ಈಗ ಬಿಜೆಪಿ ವಲಯದಲ್ಲೂ ಚರ್ಚೆ ಜೋರಾಗಿರುವಂತದ್ದು ಮತ್ತೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ವಿಶ್ವಾಸವನ್ನ ಹೆಚ್ಚುಪಡಿಸಿರುವಂತದ್ದು. ಇದಕ್ಕೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ವಿಶ್ವಾಸದ ಮತಗಳು ಒಂದಷ್ಟು ಮತಗಳು ಅನ್ಯ ಪಕ್ಷದಿಂದ ಬರಬಹುದು ಅನ್ನೋ ಚರ್ಚೆಗಳು ಸಾಕಷ್ಟು ಇತ್ತು. ಮತ್ತೆ ಬೆಳಗ್ಗೆ ಅಷ್ಟೇ ಸಿಎಂ ಮಾತನಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ಇಂದ ಮತ್ತೆ ಬಿಜೆಪಿಯಿಂದ ಮತಗಳು ಬರಬಹುದು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರುವಂತದ್ದು ಮತ್ತೆ ಎಸ್ ಟಿ ಶಿವರಾಮ್ ಹೆಬ್ಬಾರ್ ಅವರು ಮತ್ತೆ ಶರಣಗೌಡ ಕಂದಕನೂರ್ ಅವರು ಏನಿದ್ದಾರೆ ಈ ಕ್ಷಣದವರೆಗೂ ಕೂಡ ಆಯಾ ಪಕ್ಷದ ನಾಯಕರಿಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬೆಳಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಮಾತನ್ನ ಹೇಳಿದ್ರು, ಶಿವರಾಮ್ ಹೆಬ್ಬಾರ್ ನಮ್ಮ ಜೊತೆಗೆ ಮಾತನಾಡಿದ್ದಾರೆ, 11 ಗಂಟೆ ಹೊತ್ತಿಗೆ ನಾನು ಬಂದ್ ಸೇರ್ತೀನಿ ಇಲ್ಲಿ ಮತದಾನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಮಾತುಗಳನ್ನ ಆರ್ ಅಶೋಕ್ ಅವರು ಹೇಳಿದಾಗ್ಲೂ ಕೂಡ ಇಷ್ಟೊತ್ತಾದ್ರೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಇಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮತ್ತೊಂದು ಕಡೆಗೆ ಶರಣಗೌಡ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರ ನಿರೀಕ್ಷೆಯಂತೆ ಬಿಜೆಪಿಯಿಂದ ಅಥವಾ ಜೆಡಿಎಸ್ ಇಂದ ಮತಗಳು ಕಾಂಗ್ರೆಸ್ಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಆ ಮೂಲಕ
ಕಾಂಗ್ರೆಸ್ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು, ಕಾಂಗ್ರೆಸ್ ಒಗ್ಗಟ್ಟಾಗಿರುವಂತದ್ದು. ಅದರ ಜೊತೆಗೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪಕ್ಷದವರನ್ನು ಕೂಡ ಕರೆತರುವಂತಹ ಕೆಲಸ ತೆರೆಮೆರೆಯಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಇವತ್ತಿನ ಅಡ್ಡ ಮತದಾನ ಏನು ರಾಜ್ಯಸಭಾ ಚುನಾವಣೆ ಏನಿದೆ ಆ ಒಂದು ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ನಡೆದಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.